ವಿದ್ಯಾರ್ಥಿಗಳು ಮತ್ತು ಮಕ್ಕಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಚೆಸ್ ಸ್ಪರ್ಧೆಗಳು ಬಹಳ ಸಹಕಾರಿಯಾಗಲಿವೆ ಎಂದು ಟ್ರೆಂಡಿ ಪೇಪರ್ ಮಾಲೀಕ ಸುನಿಲ್ ಗುಂಡೆ ಅಭಿಪ್ರಾಯಪಟ್ಟರು. ಅವರಿಂದು ನಗರದ ಗಾಂಧಿ ನಗರ ವಾಟರ್ ಬೂಸ್ಟ್ ಹತ್ತಿರದ ಟ್ರೆಂಡಿ ಪೇಪರ್ ಕಾಂಪ್ಲೆಕ್ಸ್ನಲ್ಲಿ ಬಳ್ಳಾರಿ ಚೆಸ್ ಅಕಾಡೆಮಿ ಮತ್ತು ಟ್ರೆಂಡಿ ಪೇಪರ್ ಆಶ್ರಯದಲ್ಲಿ 15 ವರ್ಷದ ಮಕ್ಕಳಿಗಾಗಿ ರಾಜ್ಯಮಟ್ಟದ ಚೆಸ್ ಚಾಂಪಿಯನ್ಶಿಪ್ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿ, ಹಿಂದಿನಂತೆ ಇಲ್ಲಿ ವಿದ್ಯಾರ್ಥಿಗಳಿಗಾಗಿ ಚೆಸ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿರುವುದು ಇದು 2ನೇ ಬಾರಿ ಎಂದು ಅವರು ಹೇಳಿದರು. ಈ ಬಾರಿ ಬಳ್ಳಾರಿ, ಜೆಎಸ್ಡಬ್ಲ್ಯೂ, ಹೊಸಪೇಟೆ, ಬೆಂಗಳೂರು, ಬೀದರ್, ಉಡುಪಿ, ಕುಂದಾಪುರ, ಹೈದರಾಬಾದ್, ಆಂಧ್ರಪ್ರದೇಶ, ಅನಂತಪುರ, ಗುಂಟಕಲ್ನ ವಿದ್ಯಾರ್ಥಿಗಳು ಮತ್ತು ಯುಎಸ್ಎ ಐಶಾನ್ ಎಂಬ ವಿದ್ಯಾರ್ಥಿ ಕೂಡ ಭಾಗವಹಿಸಿದ್ದರು. ಈ ಚೆಸ್ ಸ್ಪರ್ಧೆಗಳಲ್ಲಿ ಒಟ್ಟು 135 ಮಕ್ಕಳು ಭಾಗವಹಿಸಿದ್ದರು. ಚೆಸ್ ಒಂದು ಅದ್ಭುತ ಆಟವಾಗಿದ್ದು ಅದು ಮಿದುಳನ್ನು ಚುರುಕುಗೊಳಿಸುತ್ತದೆ ಮತ್ತು ಪ್ರತಿಭೆಯನ್ನು ರೂಪಿಸುವ ಅವಕಾಶವನ್ನು ಹೊಂದಿದೆ ಎಂದು ಅವರು ಹೇಳಿದರು. ಅಂತಹ ಕ್ರೀಡಾ ಸ್ಪರ್ಧೆಗಳಲ್ಲಿ ಮಕ್ಕಳ ಚುರುಕುತನ ಮತ್ತು ಪ್ರತಿಭೆ ಸುಧಾರಿಸುತ್ತದೆ ಎಂದರು. ಪಂದ್ಯಾವಳಿಯಲ್ಲಿ ಪ್ರತಿಭೆ ತೋರಿಸಿದ ಮಕ್ಕಳಿಗೆ ವಿವಿಧ ರೀತಿಯ ನಗದು ಬಹುಮಾನಗಳು ಮತ್ತು ಮೊಹರು ಮಾಡಿದ ಪ್ರಮಾಣಪತ್ರಗಳನ್ನು ಸಹ ನೀಡಲಾಯಿತು. ಈ ಸಂದರ್ಭದಲ್ಲಿ ಬಳ್ಳಾರಿ ಚೆಸ್ ಅಕಾಡೆಮಿ ತರಬೇತುದಾರ ರಫೀಕ್, ಬಸವೇಶ್ವರ ಮೆಡಿಕಲ್ ಸೆಂಟರ್ ಆರ್ಥೋಪೆಟಿಕ್ ಡಾಕ್ಟರ್ ಭರತ್, ಬಳ್ಳಾರಿ ಚೆಸ್ ಅಸೋಸಿಯೇಟೆಡ್ ಅಧ್ಯಕ್ಷ ವಿರೂಪಾಕ್ಷಯ್ಯ, ಕಾರ್ಯದರ್ಶಿ ನಾಗರಾಜ್, ಚೈತನ್ಯ ಕಾಲೇಜು ಪ್ರಾಂಶುಪಾಲ ರಾಘವೇಂದ್ರ ಸೆಂಥಿಲ್, ಶಿವಕುಮಾರ್, ಭರತ್ ಮತ್ತು ಇತರರು ಭಾಗವಹಿಸಿದ್ದರು. ನಮ್ಮ ಶ್ರೀನಿವಾಸಪುರದಲ್ಲಿ ನೂತನವಾಗಿ ASR ಪ್ಯಾಲೇಸ್ ಆರಂಭಗೊಂಡಿದೆ. ಇದು ಎಲ್ಲಿದೆ ಅನ್ಕೊಂಡಿದ್ದೀರಾ? ಶ್ರೀನಿವಾಸಪುರದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಪುಂಗ್ನೂರು ಕ್ರಾಸ್ ಹತ್ತಿರ ಲೊಕೇಟ್ ಆಗಿದೆ. ಒಂದು ಬಾರಿ ನೀವು ವಿಸಿಟ್ ಮಾಡಿ. ನಮ್ಮಲ್ಲಿ ಬರ್ತ್ಡೇ ಸೆಲೆಬ್ರೇಷನ್, ಆನಿವರ್ಸರಿ ಸೆಲೆಬ್ರೇಷನ್, ಮ್ಯಾರೇಜಸ್, ಮಾಮ್ ಟು ಬಿ, ಆಫೀಸ್ ಮೀಟಿಂಗ್ಸ್, ಪಾರ್ಟಿ ಮೀಟಿಂಗ್ಸ್, ಬ್ರೈಡ್ ಟು ಬಿ, ಫ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಇವೆಲ್ಲ ಕಡಿಮೆ ಬಜೆಟ್ನಲ್ಲಿ ಮಾಡಿಕೊಡುತ್ತಿದ್ದಾರೆ. ಈ ಕೂಡಲೇ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಸ್ಗೆ ಸಂಪರ್ಕಿಸಿ. 98053116391414500019. ಚೆಸ್ ಪಂದ್ಯಾವಳಿನ ಸುಮಾರು ವರ್ಷಗಳಿಂದ ಚೆಸ್ಸಿನ ಆಸಕ್ತಿ ಹೊಂದಿ ಚೆಸ್ ಟೂರ್ನಮೆಂಟನ್ನು ಅತ್ಯಂತ ಉತ್ತಮವಾಗಿ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ರಫೀಕ್ ಅವರು ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ನಾವು ಚೆಸ್ ಅಸೋಸಿಯೇಷನ್ ಪರವಾಗಿ ರಫೀಕ್ ಅವ್ರನ್ನ ಅತ್ಯಂತ ಗೌರವದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮುಂದಿನ ದಿನಗಳಲ್ಲಿ ಚೆಸ್ ಅಸೋಸಿಯೇಷನ್ನ ಇನ್ವಾಲ್ವ್ ಆಗಿ ಚೆಸ್ ಅಸೋಸಿಯೇಷನ್ ಇವರೊಬ್ಬರು ಸದಸ್ಯರಾಗಿ, ಮೆಂಬರ್ ಆಗಿ, ಪದಾಧಿಕಾರಿಗಳಿಗೆ ಆಯ್ಕೆ ಆಗ್ತಾರೆ. ಅಷ್ಟೇ ಅರ್ಹತೆ ಉಳ್ಳವರು ಆಗಿದ್ದಾರೆ. ಇವರಿಗೂ ಕೂಡ ಅತ್ಯಂತ ಗೌರವದಿಂದ ಇವರನ್ನು ನಮ್ಮಲ್ಲಿ ಕರ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚೆಸ್ ಬೆಳೆಸಲಿಕ್ಕೆ ನಾವು ಇವರನ್ನು ಪ್ರೋತ್ಸಾಹ ಕೊಡ್ತೇವೆ. ಇವ್ರ ಜೊತೆ ನಾವು ಸದಾ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು ಡಾಕ್ಟರ್ ವಿರೂಪಾಕ್ಷಯ್ಯ ಯರಮಠ್, ಚೆಸ್ ಅಸೋಸಿಯೇಷನ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್.